ನಮಸ್ಕಾರ. ನಾನು ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ವಿಷ್ಣು ಅಗ್ರಿಕಲ್ಚರ್ ಪ್ರಾಪರ್ಟೀಸಿಂದ. ಈಗೇನು ನೋಡ್ತದಲ್ಲ ಈ ಮಡ್ ರೋಡು, ದೊಡ್ಡ ಒಂದು ಮಡ್ ರೋಡು 40 ಫೀಟ್ ಮೇಲೆ ಇದೆ. ಆ ಮಡ್ ರೋಡಲ್ಲಿ 1.3 ಕಿಲೋಮೀಟ್ರು ಟಾರ್ ರೋಡಿಂದ ಬರಬೇಕಾಗುತ್ತೆ. ಫ್ರಮ್ 1.3 ಕಿಲೋಮೀಟ್ರ್ ಫ್ರಮ್ ಟಾರ್ ರೋಡು ಬಂದರೆ 2 ಎಕರೆ 29 ಗುಂಟೆ ಒಂದು ರೆಡ್ ಸಾಯಿಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಲ್ಯಾಂಡ್ ತೋರಿಸ್ಕೊಡ್ತೀನಿ ಬನ್ನಿ. ಈಗೇನು ನಾನು ಹೋಗ್ತದಲ್ಲ ಇದು ಕೂಡ ಮಡ್ ರೋಡೇ, ಚಾನಲ್ ಪಕ್ಕದ ರೋಡ್ ಇದು. ಈ ಜಮೀನಿಗೂ ರೋಡ್ಗೂ ಮಧ್ಯೆ ಒಂದು ಚಾನಲ್ ಇರುತ್ತೆ, ಚೆನ್ನಾಗಿ ನೀರು ಬರುತ್ತೆ. ಆವಾಗಲೂ ಈಗಲೂ ಸ್ವಲ್ಪ ನೀರಿದೆ. ಅಂದರೆ ಈ ಬೆಳೆ ಕಾಲ ಅಂದರೆ ಈ ಗದ್ದೆ ಎಲ್ಲ ಮಾಡ್ತಲ್ಲ ಆ ಕಾಲಿಗೆ ಚಾನಲ್ಲು ತುಂಬಿ ಇರುತ್ತೆ, ಚೆನ್ನಾಗಿರುತ್ತೆ ನೀರು. ಅಂದರೆ ಜಮೀನು ಪಕ್ಕದಲ್ಲೇ ನಿಮಗೆ ನೀರು ಹರಿಯುತ್ತೆ. ಕೆಲವೊಬ್ರು ಹೇಳ್ತಾಯಿದ್ರು ಚಾನಲ್ ಅಟ್ಯಾಚ್ ಆದರೂ ಜಮೀನು ಕೊಡಿಸಿ ಅಂತ. ಅಂಥವ್ರಿಗೆ ತುಂಬ ಸೂಕ್ತವಾಗಿದೆ. ಕೆಂಪು ಮಣ್ಣು, ತುಂಬಾ ಒಳ್ಳೆ ವಾಟರ್ ಬೆಲ್ಟು. ಈಗೇನು ಅಲ್ಲಿ ತೆಂಗಿನ ಮರ ಕಾಣ್ತಾ ಇದೆಯಲ್ಲ ಇದೇ ಜಮೀನು. ಒಂದು 15 ಕೋಕೋನಟ್ ಟ್ರೀ ಇದೆ, ಚೆನ್ನಾಗಿ ಫಲ ಬಿಡ್ತಾಯಿದೆ. ತೋರಿಸ್ಕೊಡ್ತೀನಿ ಅಲ್ಲಿ ಹೋಗಿ ಜಮೀನು ಫುಲ್ಲು ಕ್ಲಿಯರಾಗಿ ವಿಡಿಯೋ ನೋಡಿ. ಸುತ್ತಮುತ್ತಲ ಗದ್ದೆ ಅಂದರೆ ಏನು ರೋಡ್ ಇದೆಯಲ್ಲ, ರೋಡ್ ಪಕ್ಕದಲ್ಲಿ ಸ್ವಲ್ಪ ಜಾಗ ಬರುತ್ತೆ ಅಂತ ಹೇಳಿದ್ರು ಅವರು. ಅದು ಬಸ್ ಮಾಡಿದಾಗ ಸ್ವಲ್ಪ ಕ್ಲಿಯರಾಗಿ ಗೊತ್ತಾಗುತ್ತೆ. ಅಂದರೆ ಆಲ್ಮೋಸ್ಟು 90% ಈ ಕಡೆ ಜಮೀನು ಬರೋದು, ಇನ್ನೊಂದು 10% ಅಂದರೆ ಒಂದು ಅಪ್ರಾಕ್ಸಿಮೇಟ್ಲಿ ಒಂದು 5 ಗುಂಟ 6 ಗುಂಟ 10 ಗುಂಟ ಆ ರೇಂಜಲ್ಲಿ ಈ ಚಾನಲ್ ಪಕ್ಕದಲ್ಲೇ ಬರ್ಬೋದು ಅಂತ ಹೇಳ್ತಾಯಿದ್ದಾರೆ. ನೋಡಿ ನೀರೆಲ್ಲ ನಿಂತಿದೆ ಈಗಲೂ ಕೂಡ. ಅಂದರೆ ಈ ಗದ್ದೆ ಬೆಳೀತಾರಲ್ಲ ಆ ಟೈಮಿಗೆ ಸ್ವಲ್ಪ ನೀರು ಚೆನ್ನಾಗಿ ಬರುತ್ತೆ. ನೋಡೋದಲ್ಲ ಎಲೆಕ್ಟ್ರಿಕ್ ಪೋಲು ಪಕ್ಕದಲ್ಲೇ ಇದೆ. ಈ ಜಮೀನಲ್ಲಿ ಬೋರ್ ಇಲ್ಲ. ಈ ಪಕ್ಕ ಜಮೀನವರು ಕಬ್ಬು ಹಾಕೊಂಡಿದ್ರು ಬೋರ್ ಹಾಕಿ. ಈಗ ನಿಮಗೆ ಬೋರ್ ಹಾಕಿದ್ರೆ ಒಟ್ಲಿ ಖಂಡಿತ ನೀರು ಬರುತ್ತೆ. ಮತ್ತು ಜನರಲ್ ಪ್ರಾಪರ್ಟಿದು ನಿಮ್ಗೆ ಏನು ಬೇಕು ಡಾಕ್ಯುಮೆಂಟ್ಸ್ ಕೊಡೋಣ. ಇವರು ಓನರ್ ಹೇಳ್ತಿರೋದು ಟೋಟಲ್ ಪ್ರೈಸು 1 CR 10 lakhs ಅಂತ ಹೇಳ್ತಿದ್ದಾರೆ. 2 ಎಕರೆ 29 ಗುಂಟೆ ಲಮ್ಸಮ್ ಟೋಟಲ್ಗೆ 1 CR 10 lakh ಅಂತ. ಕುಂತ್ಕೊಂಡ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಎದುರುಗಡೆ ಓನರ್ ಕೂರಿಸ್ಕೊಡ್ತೀನಿ, ಓನರೇ ಮಾತಾಡ್ತಾರೆ. ರೇಟು ಫೈನಲ್ ಮಾಡಿಕೊಡೋಣ. ಇವ್ರು ಹೇಳ್ತಿರೋದು 1,10,00,000 1 CR 10 lakhs ಟೋಟಲ್ ಆಕ್ಸಿಡೆಂಟ್ ಅಂದರೆ 2 ಎಕರೆ 29 ಗುಂಟೆಗೆ. ನಮ್ಮದು 2% ಕಮಿಷನ್ ಇರುತ್ತದೆ. ಎದುರುಗಡೆ ಪಾರ್ಟಿ ಕೊಟ್ಕೊಡ್ತೀನಿ. ಅಪ್ ಟು ರಿಜಿಸ್ಟ್ರೇಷನ್ ಮಾಡಿಸಿ ಖಾತೆ ಮಾಡೋವರೆಗೂ ಕೂಡ ನಮ್ಮ ಜವಾಬ್ದಾರಿ ಇರುತ್ತೆ. ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಜಮೀನು ಉಳ್ಳಳ್ಳಿಯಿಂದ ಓನ್ಲಿ 2 ಕಿಲೋಮೀಟರ್ ಇದೆ. ಏನು ಉಳ್ಳಳ್ಳಿ ಟೌನ್ ಬರ್ತಲ್ಲ ಅದರಿಂದ ನೋಡ್ತಾ ಇರ್ಬೋದು ನೀವು. ಫಲ ಹೆಂಗೆ ಬಿಟ್ಟಿದೆ ಅಂತ. ತೆಂಗಿನ ಮರಗಳು, ದ್ರಾಕ್ಷಿ ಗೊಂಚಲಿಲ್ವ ಆ ರೀತಿ ಇದೆ. ತುಂಬಾ ಚೆನ್ನಾಗಿದೆ ಫಲ. ತೆಂಗಿನ ಮರಗಳು ಒಂದು 15 ತೆಂಗಿನ ಮರ ಇದೆ. ದಯಮಾಡಿ ಇಂಟ್ರೆಸ್ಟ್ ಇರೋರು ಮಾತ್ರ ಕರೆ ಮಾಡಿ ಮತ್ತು ವಿಸಿಟ್ ಮಾಡಿ. ಸುಮ್ಮನೆ ತಿರುಗಾಡ್ಕೊಂಡು ಹೋಗಿ ಮಾತ್ರ ದಯವಿಟ್ಟು ಬರೋಕೋಬೇಡಿ. ನಿಮಗೆ ರೇಟ್ ಆಗಲಿ ಡಿಸ್ಟೆನ್ಸ್ ಆಗಲಿ ಪ್ರತಿಯೊಂದು ಕೂಡ ನಿಮಗೆ ಓಕೆ ಅನ್ನಿಸ್ತು, ನಿಮ್ಮ ಎಲ್ಲಕ್ಕೂ ಅನುಕೂಲ ಕರೆಕ್ಟಾಗಿದೆ, ಕಂಫರ್ಟಬಲ್ ಇದೆ ಅಂದರೆ ಮಾತ್ರ ದಯವಿಟ್ಟು ಬನ್ನಿ. ಈ ಜಮೀನನ್ನು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳಕ್ಕಿಂತ ಮೊದಲೇ ಸ್ಕೆಚ್ ಮಾಡಿಸಿ ಹದ್ಬಸ್ತ್ ಮಾಡಿಸಿ ಜಮೀನನ್ನು ಸರ್ವೆ ಮಾಡಿಸ್ಕೊಳ್ತೇವೆ. ನಿಮಗೆ ಖಾತೆ ಆಗೋರು ಕೂಡ ನಮ್ಮ ಜವಾಬ್ದಾರಿ ಇರುತ್ತೆ. ತೆಂಗಿನ ಮರ ಅಂತೂ ತುಂಬಾ ಚೆನ್ನಾಗಿಬಿಟ್ಟಿದೆ. ಫಲ ಅಂತೂ ಎಲ್ಲ ಮರಗಳು ಚೆನ್ನಾಗಿಬಿಟ್ಟಿದೆ. ಒಳ್ಳೆ ಮಣ್ಣು, ಫಲವತ್ತಾದ ಮಣ್ಣು, ಒಳ್ಳೆ ನೀರು ಬೆಲ್ಟು. ಇದು ನಾನು ಹೇಳ್ತಾ ಇದ್ನಲ್ಲ ಉಳ್ಳಳ್ಳಿ ಟೌನಿಂದ 2 ಕಿಲೋಮೀಟ್ರ್ ಆಗುತ್ತೆ. ಉಳ್ಳಳ್ಳಿ ಬಂದು ತಾಲೂಕು ಲೆವೆಲಲ್ಲಿದೆ. ಎಲ್ಲ ಕೂಡ ಅವೈಲೇಬಲ್ ಉಂಟು ಇಲ್ಲಿ. ಫ್ರಮ್ ಮೈಸೂರು 26 ಕಿಲೋಮೀಟ್ರು, ಫ್ರಮ್ ಬೆಂಗಳೂರು 150 ಕಿಲೋಮೀಟ್ರ್ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 150 ಕಿಲೋಮೀಟ್ರ್ ಬೆಂಗಳೂರು. ನೋಡ್ತಾ ಇರ್ಬೋದು ತೆಂಗಿನ ಮರಗಳು ಹೆಂಗೆ ಫಲ ಇದೆ ಅಂತ. ಮಣ್ಣು ಕೂಡ ತುಂಬ ಚೆನ್ನಾಗಿದೆ. ಜನರಲ್ ಪ್ರಾಪರ್ಟಿ. ನಿಮಗೆ ಏನು ಡಾಕ್ಯುಮೆಂಟ್ಸ್ ಬೇಕು ಲೀಗಲ್ಗೆ ಖಂಡಿತ ಕೊಡೋಣ. ಓನರ್ ಹತ್ರ ಮಾತಾಡ್ಸ್ಕೊಡ್ತೇನೆ. ಇಂಟ್ರೆಸ್ಟ್ ಇರೋ ದಯಮಾಡಿ ಸ್ಕ್ರೀನ್ ಮೇಲೆ ಬರುವಂಥ ನಂಬರಿಗೆ ಕರೆ ಮಾಡಿ. ಡಿಸ್ಟೆನ್ಸು, ರೇಟು ಪ್ರತಿಯೊಂದು ನೋಡ್ಕೊಳ್ಳಿ. ಇನ್ನೇನಾದ್ರು ಡೌಟ್ ಇತ್ತು ಅಂದರೆ ನನಗೆ ಕಾಲ್ ಮಾಡಿ ಹೇಳ್ತೇನೆ. ಫ್ರಮ್ ಟಾರ್ ರೋಡಿಂದ 1.3 ಕಿಲೋಮೀಟ್ರ್ ಆಗುತ್ತೆ. ಉಳ್ಳಳ್ಳಿ ಟೌನ್ಗೆ ತುಂಬ ಹತ್ತಿರ. ಚೆನ್ನಾಗಿದೆ ಲ್ಯಾಂಡು. ಬೇರೆ ಹೋಲ್ಸ್ಕೊಂಡ್ರೆ ಬೆಟರ್ ರೇಟ್ ಹೇಳ್ತಾ ಇದ್ದಾರೆ. ಒಂದೊಳ್ಳೆ ರೇಟ್ಗೆ ಫೈನಲ್ ಮಾಡಿಸ್ಕೊಡೋಣ. ದಯಮಾಡಿ ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಬನ್ನಿ, ತೋರಿಸ್ಕೊಡೋಣ ಲ್ಯಾಂಡನ್ನು. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.